ಕಟ್ಕೊಬಂದಿನಿ 3 ವರ್ಷ. ಇನ್ನು 3 ವರ್ಷ 21,600 ಪ್ರತಿ ತಿಂಗಳು ಕಟ್ಕೊಬಂದಿನಿ. ಈ 6 ವರ್ಷ ಕಟ್ಟಿದ್ವಿ, ನಮಗೆ ಕಟ್ಟೋಕ್ಕಾಗಲ್ಲ ಅಂದ್ಬಿಟ್ಟು ಏನು ಇನ್ನು ಉಳಿದಿರೋದು ತೀರ್ಸ್ಕೊಳ್ಳೋಂಕ ಬಂದಾಗ, ಇನ್ನು ಉಳಿದಿರೋದು ಏನು ಉಳಿದಿರೋದು ತೀರ್ಸ್ಕೊಳ್ಳೋಂಕ ನಾನು ಬಂದಾಗ ಅವ್ರು ಏನು ಹೇಳಿದ್ರು, ತೀರಿಲ್ಲ ನಿಮ್ಮದು 14 ಲಕ್ಷದ ಚಿಲ್ಲರೆ ಕಟ್ಟಬೇಕು ಅಂತಂದರು. ಆಗ ನನ್ನ ಕೈಲಿ ಈಗ ನಾನು 14,40,000 ಕಟ್ಟಿದ್ದೀನಿ 6 ವರ್ಷಕ್ಕೆ. ಇನ್ನೂ ಪುನಃ ನಾನು ಏನು ಇನ್ನು ಅಷ್ಟೇ ಉಳಿದಿದ್ದು ತೀರ್ಸ್ಕೊಳ್ಳೋಂತ ಬಂದೆ ನಾನು. ಇನ್ನು ಅವರು ಪುನಃ ಏನಾದ ಇನ್ನೂ ಅಂತ ಕೇಳಿದಾಗ ನಮ್ಮ ಬಾಮೈದ ನಮ್ಮ ಇನ್ನೊಬ್ಬರು ಕರ್ಕೊಂಡು ಬಂದಿದ್ದೆ, ಅವರೊಂದಿಗೆ ನಮ್ಮೊಂದಿಗೆ ಇನ್ನೂ 14 ಲಕ್ಷ ಕಟ್ಟಬೇಕು ಅಂದರು. ಆಗ ನನ್ನ ಕೈಲಿ ಕಟ್ಟೋಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮ ಸಂಘದವ್ರೊಂದು ಬಂದು ಈಗ ಅಂತಾರೆ ಅಂತ ಹೇಳ್ಕೊಂಡು ನಾನು ಇದು ಮಾಡ್ಕೊಂಡು ಕರ್ಕೊಂಡ್ಬಂದೆ. ಆಗ ಅವ್ರು ಬಂದು ಚರ್ಚೆ ಮಾಡಿದಾಗ ಇಲ್ಲಿ ಕಟ್ಟಬೇಡಿ ನಿಲ್ಲಿಸಿ, ಇಲ್ಲಿ ಅಲ್ಲಿಗಂಟಲು ನಾನು ಒಂದು ಕಂತು ಬೋನ್ಸ್ ಮಾಡಿಲ್ಲ, 6 ವರ್ಷ ಕರೆಕ್ಟಾಗಿ ಕಟ್ಕೊಂಡ್ಬಂದಿದ್ದೀನಿ. ಈ ಅವ್ರು ಬಂದು ನಾವು ಮಾಹಿತಿ ಕೇಳಿದಾಗ ಅವರು ಕಟ್ಟಬೇಡಿ ಇಲ್ಲಿಂದ ನಿಲ್ಲಿಸಿ ಅಂತ ಅಂದ್ಬಿಟ್ಟು ಅವರು ನಿಲ್ಲಿಸಿದ್ದಾರೆ. ಈಗ ನಾನು ಏನೋ ಅನುಮತಿ ಬಂದರೆ ಅವ್ರ ಮೇಲೆ ಹಾಕಿನಿ. ನಾವು ಕಟ್ಟೋಕ್ಕಾಗ ನಮ್ಮ ಕೈಲಿ ಏನೋ ಚೈತನ್ಯವೇ ಇಲ್ಲ. ಎಲ್ಲ ಕಟ್ಟಿ ತೀರೋಗ 6 ವರ್ಷ ಕಟ್ಟಿದ್ದೆ ನಾವು. ಕಂಬಳ ಕುಂಡಿ ಗೇದ್ರ ಉಂಟು ಗೇದೆ ಇಲ್ಲ, ಆಡು ಕುರಿ ಮಡಗಿದ್ದೆ ಅದು ತೀರೋಯ್ತು, ಚಿನ್ನ ಬಣ್ಣ ಅದು ತೀರೋಯ್ತು, ಎಲ್ಲನೂ ಕಟ್ಟಿ ತೀರೋಗದೆ ನಮ್ಮ ಕೈಲಿ ಏನಿಲ್ಲ. ನಮ್ಮದು ಇನ್ನೂ ಕಟ್ಟೋಕ್ಕಾಗಲ್ಲ. ಏನೋ ನಮ್ಮ ಸಂಘದ ಪರವಾಗಿ ಏನೋ ಕಟ್ಟಬೇಕು ಅಂದ್ರೆ ನಾನು ಕಟ್ತೀನಿ, ಇಲ್ಲ ನನ್ನ ಕೈಲಿ ಕಟ್ಟೋಕ್ಕೆ ಆಗ್ತಾ ಇಲ್ಲ. ಎಲ್ಲ ಇದಕ್ಕೆ ಲೋನ್ಗೆ ತೀರೋಗದೆ. ಒಂದು 5 ಲಕ್ಷ ರೂಪಾಯಿ ಅವರು ಏನೋ ಲೋನಲ್ಲಿ ತೀರ್ಸ್ಕೊಡ್ತೀವಿ ಅಂದ್ಬಿಟ್ಟು ಮಧ್ಯೆ ಬಂದು ಈಸ್ಕೋಗಾರ. ಅದು ನಮ್ಮ ನೋಟಿಸ್ ತಡ್ಸಕ್ಕೆ ಬಂದಿದ್ದವರು, ಅದಕ್ಕೆ ನಂಗೆ ಏನು ಮಾಹಿತಿ ಕೊಟ್ಟಿಲ್ಲ. ಅವ್ರ ಸಂಘ ಅವರ ಅಧಿಕಾರಿಗಳು ಮ್ಯಾನೇಜರ್ ಅವ್ರ ಕಡೆ ಒಂದು ಅಂಟಿಸ್ಬಿಟ್ಟು ನನಗೆ ತೀರ್ಸ್ಕೊಡ್ತೀವಿ ಅಂದರು. ಅವರು ತೀರಿಸಿಲ್ಲ. 5 ಲಕ್ಷ ಅವ್ರು ಸಪ್ರೇಟಾಗಿ ಇದೆ ಕ್ಯಾಶಾ? ಕ್ಯಾಶು ಅವರೇ ಬಂದು ಇಸ್ಕೋಗಿರೋದು. ಅದೇ ಸಾಲ ಎಲ್ಲ ವಜಾ ಮಾಡ್ತೀವಿ ಅಂದ್ಬಿಟ್ಟು ಇಸ್ಕೋದ್ರೆ ಅದಕ್ಕೆ ನಮ್ಗೆ ಏನೋ ನಿಮ್ಮ ಪರವಾಗಿ ಏನೂ ಇಲ್ಲ, ಏನು ಕೊಟ್ಟಿಲ್ಲ. ಅಂದರೆ ಒಂದು ಕಂತು ಡ್ಯೂ ಮಾಡಿದ್ದೀರೋ ನೀವು? ಅವ್ರನ್ನೇ ಕೇಳ್ಕೊಳ್ಳಿ ಡ್ಯೂ ಮಾಡಿದಾರ ಅಂತ. ನಮ್ಮ ಈ ಸಂಘದವ್ರು ಕೇಳಾರ ಕೇಳಿ ಒಂದು ಕಂತು ಡ್ಯೂ ಮಾಡಿಲ್ಲ. 6 ವರ್ಷ ಕಟ್ಟಿದ್ದೀನಿ. ಈಗ 6 ತಿಂಗಳಿಗೆ ಕಟ್ಟಿಲ್ಲ. 6 ತಿಂಗಳಿಗೆ ಕಟ್ಟಿಲ್ಲ. ನಮ್ಮ ಸಂಘದವರೇ ಹೇಳಿದ್ರು ಕಟ್ಬೇಡಿ ತಗೊಂಡ್ರಿ ಕಟ್ಟಿಲ್ಲ. ನಾವು ಇಲ್ಲಿಗಡೆ ತೀರ್ಕೊಂಡು ಬಂದಿದ್ದು. ಇನ್ನು ಕಟ್ಟಕ್ಕೆ ಆಯ್ತಾ ಇಲ್ಲ ನಮ್ಮ ಕೈಲಿ. ಅವ್ರು ಕಟ್ಟಲೇಬೇಕು ಅಂದ್ರೆ ನಾವು ಬಂದು ಇಲ್ಲಿ ನ್ಯಾನ ಹಾಕ್ತೀವಿ. ಏನು ಕಟ್ಟಬೇಕು ಅಂದ್ರೆ ನಾವು ಬ್ಯಾಂಕ್ನ ಎದುರು ಬಂದು ನಾನು ನ್ಯಾನ ಹಾಕತ್ತೀನಿ. ಅವ್ರು ಆಚೆಗೆ ನಮ್ಮ ಸಂಘದವ್ರು ಏನು ಬೇಕು ಮಾಡ್ಕೊಂಡ್ರೆ ಮಾಡ್ಕೊಬೋದು. ನಮಗಿರೋ ಡ್ರೈವರ್ ಕೆಲಸ ಮಾಡ್ಕೊಂಡು ಅವ್ರ ಹೆಂಡತಿ ಮಕ್ಕಳು ಸಾಕೋದೇ ಅವ್ರು ಹೆಚ್ಚು. ನನ್ನ ಕೈಲಿ ಇನ್ನು ಕಟ್ಟಕ್ಕೆ ಆಯ್ತಾ ಇಲ್ಲ. ಏನೋ ಅವ್ರ ಕಡೆಯಿಂದ ಏನೋ ಅಷ್ಟ ಇಷ್ಟ ಕಟ್ಟಬೇಕು ಅಂದ್ರೆ ನಾವು ಎಲ್ಲದವರು ಕೂಲಿ ಕಂಬಳ ಮಾಡಿ ಕಟ್ಕೊಡ್ತೀವಿ. ಇಷ್ಟಕ್ಕೆ ನಾವು. ನಿಮ್ಮ ಹೆಸರು? ಮಂಟೇಸ್ವಾಮಿ.